DS Basket! Action Prince Sky! Marjorie Basket! ಪ್ರೇಮ್ ಸರ್ ಡೈರೆಕ್ಷನ್ ಅಂದಮೇಲೆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತಲ್ವಾ. ಸೊ ಹಾಗಾಗಿ 100 ಡೇಸ್ ಓಡಲಿ ಅಂತ ನಾವೆಲ್ಲರೂ ಲೇಡೀಸ್ ಕಡೆಯಿಂದ ಎಲ್ಲರೂ ಚೆರಪ್ ಮಾಡ್ತಾ ಇದ್ದೀವಿ. ಸೊ ಅವ್ರಿಗೂ ಕಂಗ್ರಾಸ್ ನಾನು ಹೇಳ್ತಾ ಇದ್ದೀನಿ. ಕೆ ಡಿ ಟೀಮ್ಗೆ, ಕೆ ಡಿ ಮೂವಿಗೆ, ಪ್ರೇಮ್ ಸರ್ಗೆ, ಧ್ರುವ ಸರ್ಗೆ, ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ವಿಶಸ್ ಹೇಳ್ತಾ ಇದ್ದೀನಿ. 100 ಡೇಸ್ ಓಡಲಿ. ಹೌದು, ಶಿಲ್ಪಾ ಶೆಟ್ಟಿ ಇದ್ದಾರೆ, ನೋರಾ ಫಾತ್ ಇದ್ದಾರೆ. ಸರ್ ಅವರು ಇವರು ಅಂತ ಹೇಳಕ್ ಬರಲ್ಲ. ನಾನು ಎಲ್ಲರಿಗೂ ನಾನು ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಸೊ ಮೂವಿ 100 ಡೇಸ್ ಚೆನ್ನಾಗಿ ಓಡಲಿ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. 100 ಡೇಸ್ ಓಡಲಿ ಅಂತ ನಾನು ಆಶಿಸ್ತೀನಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ, ಚೆನ್ನಾಗಿದೆ ಮೂವಿ ಅಂತ ಹೇಳಿಬಿಟ್ಟು. ಖಂಡಿತ ಚೆನ್ನಾಗಿರುತ್ತೆ ಮೂವಿ. ಹೌದು ಸರ್, ಹೌದು, ಧ್ರುವ ಸರ್ಜಾ ಫ್ಯಾನೇ. ಎಸ್ಪೆಷಲಿ ಸುದೀಪ್ ಸರ್ ಫ್ಯಾನು ನಾನು. ನಮ್ಮ ಟೀಮ್ ಕಡೆಯಿಂದ ಎಲ್ಲರೂ ಒಂದ್ಸಲ ಚಿಯರಪ್ ಮಾಡಿಬಿಡ್ರಮ್ಮ ಎಲ್ಲರೂ. ಇಲ್ಲ, ಡಿ ಬಾಸ್ ಫ್ಯಾನ್. ಚೆನ್ನಾಗಿದೆ. ನಾವು ಇವಾಗ ಬಂದಿದ್ದೀವಿ, ನೋಡಾದ್ಮೇಲೆ ಏನು ಅನಿಸುತ್ತೆ ಅಂತ ಗೊತ್ತಿಲ್ಲ. ನೋಡಬೇಕು ಅಂತ ಕುತೂಹಲದಂತೂ ಎಕ್ಸ್ಪೆಕ್ಟೇಷನ್ ಇದೆ. ಬೆಳಗ್ಗೆ ಮಾರ್ನಿಂಗೇ ಬಂದ್ವಿ 9 o'clockಗೆ. ಆವಾಗಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಎಕ್ಸ್ಪೆಕ್ಟೇಷನ್ ಒಂದು ಇದೆ, ಯಾವ ಥರ ಇದೆ ಅಂತ ನೋಡಬೇಕು ಅನ್ನೋ ಖುಷಿ ಅಂತೂ ತುಂಬ ಇದೆ. ಏನಕ್ಕೆ ನೋಡೋಕ್ಕೆ ಬರ್ತಾ ಇದ್ದೀರಾ? ಅವ್ರ ಫಿಲಮ್ ನೋಡಬೇಕು ಅಂತ ಆಸೆ. ಅದಕ್ಕೆ ಧ್ರುವ ಸರ್ಜಾ ಅವ್ರದ್ದು ನೋಡ್ಬೇಕಂತ. ಪ್ರೇಮ್ ಧ್ರುವ ಸರ್ಜಾ ಎಲ್ಲ ಮಾಡಿದ್ದಾರೆ ಅಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ನಿಮಗೆ? ಅದೇ ಲೇಟ್ ಆಗಿದೆ. ರಾತ್ರಿ ಎಲ್ಲ ಮಳೆ ಬಂತಲ್ಲ, ಅದಕ್ಕೆ ಲೇಟ್ ಆಗಿದೆಯೇನೋ. ಸರ್, ಎಕ್ಸ್ಪೆಕ್ಟೇಷನ್ನು ಆ್ಯಕ್ಚುಲಿ ಕನ್ನಡ ಅಂದ್ರೇ ಒಂದು ಅಭಿಮಾನ. ನೋಡಕ್ಕೆ ಬಂದಿದ್ದೀರಿ, ಫಿಲಮ್ ನೋಡಕ್ಕೆ ಕಾಯ್ತಾ ಇದ್ದೀರಿ. ಇಷ್ಟೊಂದು ಹೀರೋಗಳಿದ್ದಾರೆ, ರವಿಚಂದ್ರನ್ ಇದ್ದಾರೆ, ರಮೇಶ್ ಅರವಿಂದ್, ಆಮೇಲೆ ಸಂಜಯ್ ದತ್. ಓಕೆ, ಆ್ಯಕ್ಚುಲಿ ಕಾಯ್ತಾ ಇದ್ದೀರಿ, ಈಗಾರಾಗಿ ವೆಯ್ಟ್ ಮಾಡ್ತಾ ಇದ್ದೀರಿ. ಫಿಲಮ್ ನೋಡಿದ್ಮೇಲೆ ವೆಯ್ಟ್ ಮಾಡ್ತಾ ಇದ್ದೀರಿ. 10 ಕಾಲ ಅಂದ್ಬಿಟ್ಟು 11 ಕಾಲ ಅಂತ ಇದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದೀರಿ, ಕಾತುರದಿಂದ ಕಾಯ್ತಾ ಇದ್ದೀರಿ. KD ಫಿಲಮ್ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆಲ್ ಟೈಪ್ ಸೆಂಟಿಮೆಂಟು, ಲವ್ ಎಲ್ಲ ಚೆನ್ನಾಗಿದೆ ಅಂತ ಅನ್ಕೊತೀನಿ. ಚೆನ್ನಾಗಿದೆ. ಎಸ್, ಬ್ಲಾಕ್ ಬಸ್ಟರ್ ಆಗ್ಬೋದು ಅಂತ ಅನಿಸುತ್ತೆ. ಅನ್ಕೊಂತೀನಿ. ಏನು ಅಂದರೆ ಬೆಳಗಿಂದ ನಾವು ಫಿಲಮ್ ಹೇಗಿದೆ ಅಂತ ನೋಡಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ದೀವಿ. ಆ್ಯಕ್ಚುಲಿ ಅದು ಟ್ರೈಲರ್ ನೋಡಿದ್ದೀವಿ, ತುಂಬ ಚೆನ್ನಾಗಿದೆ. ಮೂವಿನೂ ಚೆನ್ನಾಗಿದೆ ಅಂದ್ಕೊಂಡಿರ್ತೀವಿ. ಏನು ಧ್ರುವ ಸರ್ಜಾ ಅವ್ರು ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಮೂವಿ ಅಂದ್ಕೊಂಡಿದ್ದೀವಿ. ನಮಗೂ ಅವರು ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಮೂವಿ KD ರಿಲೀಸ್ ಆಗಿದೆ. ಫಸ್ಟ್ ಶೋಲಿ ಒಳ್ಳೆ ಪ್ರಿಫರೆನ್ಸ್ ಬಂದಿದೆ. ಮೊದಲೇ ಹೇಳಬೇಕು, ಪ್ರೇಮ್ ಅಂದರೆ ಒಂದು ಅಲ್ಟಿಮೇಟ್ ಇದನ್ನು ಕೊಡೋವಂಥ ವ್ಯಕ್ತಿ. ಮಂಡ್ಯ ಇದರಿಂದ ಬಂದಿರೋದ್ರಿಂದ ಹಳ್ಳಿಗಾಡು ಸೊಗಡು ಜನಗಳಿಗೆ ತುಂಬ ಹೈ ಎಕ್ಸ್ಪೆಕ್ಟೇಷನ್ ಹಾಕಿರೋಂಥ ಮೂವಿ ಕೊಟ್ಟಿರೋಂಥ ಪ್ರೇಮು. ಜೋಗಿ ಪ್ರೇಮ್ ಅಂತಲೇ ಫಸ್ಟೇ ಫೇಮಸ್ಸು. ಮೊದಲೇ ಎಮೋಷನ್ನು, ಲಿಂಕಿಂಗು, ಯಾವುದೇ ವಿಚಾರಕ್ಕೆ ಹೋದ್ರೂ ತುಂಬ ಲಿಂಕ್ ಕನೆಕ್ಟ್ ಚೆನ್ನಾಗಿ ಮಾಡ್ತಾರೆ. ಬಹು ದೊಡ್ಡ ತಾರಾಗಣಂತ ನಿರ್ಮಿಸಿ ಮಾಡಿರೋಂಥ ಮೂವಿ. ಸಂಜಯ್ ದತ್ ಆಗಿರ್ಬೋದು, ಶಿಲ್ಪಾ ಶೆಟ್ಟಿ ಆಗಿರ್ಬೋದು, ಧ್ರುವ ಸರ್ಜಾ, ನಾವ್ಯ ನಾಯರ್ ಎಲ್ಲ ಹಾಕೊಂಡು ಮಾಡಿರೋಂಥದ್ದು ಒಳ್ಳೆ ಮೂವಿ. ತುಂಬ ಕಂಟೆಂಟ್ ಚೆನ್ನಾಗಿದೆ. ಸಾಂಗ್ಸ್ಗಳಂತೂ ಮಾತಾಡೋಂಗಿಲ್ಲ. ಇದು ಈ ಯುಗಕ್ಕೂ ಹಳೆ ಯುಗಕ್ಕೂ ಈಗಿನ 3 ಜನಕ್ಕೂ ಕನೆಕ್ಟ್ ಮಾಡಿರೋವಂಥ ಮೂವಿ. ತುಂಬ ಚೆನ್ನಾಗಿರುತ್ತೆ ಮೂವಿ. ಎಕ್ಸ್ಪೆಕ್ಟೇಷನ್ ತುಂಬ ಹೈ ಇದೆ. ನೋಡಿ, ಜನ ತುಂಬ ಜೋರಾಗಿ ಸೇರಿದ್ದಾರೆ. ಆಲ್ರೆಡಿ ಥಿಯೇಟ್ರೆಲ್ಲ ಸೋಲ್ಡ್ ಔಟ್ ಅಂತ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಮೂವಿ ನೋಡಿ, ಕನ್ನಡ ಚಿತ್ರನ ಬೆಳೆಸೋಣ. ಕನ್ನಡ ಚಿತ್ರಕ್ಕೆ ಜನ ಬರ್ತಾಯಿಲ್ಲ ಅಂತಿದ್ರು. ಇದನ್ನು ನೋಡಿದಾಗ ಜನ ಯಾಕೆ ಬರ್ತಾಯಿಲ್ಲ ಅಂದರೆ, ಒಳ್ಳೆ ಕಂಟೆಂಟ್, ಒಳ್ಳೆ ಮೂವಿ ಕೊಟ್ಟರೆ ಜನ ಬಂದೇ ಬರ್ತಾರೆ. ಆದರೆ ಪ್ರತಿಯೊಬ್ಬರು ಬಂದು ಕನ್ನಡ ಮೂವಿನ ಥಿಯೇಟ್ರಲ್ಲೇ ಬಂದು ಮೂವಿ ನೋಡಿ, ಕನ್ನಡ ಚಿತ್ರ ಬೆಳೆಸೋಣ. ಧ್ರುವ ಅಂತೂ ಆ್ಯಕ್ಷನ್ನು, ಧ್ರುವ ಸರ್ಜನ್ ಬಗ್ಗೆ ಮಾತಾಡೋಂಗೇ ಇಲ್ಲ. ಎಲ್ಲ ಫ್ಯಾನ್ಸು, ಡಿ ಬಾಸ್ ಫ್ಯಾನ್ಸೇ ಆಗಲಿ, ನಾವು ಡಿ ಬಾಸ್ ಫ್ಯಾನ್ಸೇ ಆಗಲಿ, ಸುದೀಪ್ ಫ್ಯಾನ್ಸೇ ಆಗಲಿ, ಪ್ರತಿಯೊಬ್ಬರು ಕನ್ನಡ ಚಿತ್ರನ ಬೆಳೆಸೋಣ. ಬಂದು ಎಲ್ಲ ಮೂವಿ ನೋಡೋಣ. ಇದರಲ್ಲಿ ಯಾವುದೇ ಥರ ಸ್ಟಾರ್ ವಾರ್ ಇಲ್ಲ. ಎಲ್ಲ ಫ್ಯಾನ್ಸು ಬಂದು ಮೂವಿ ನೋಡ್ತಾ ಇದ್ದಾರೆ.